ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಬಹಳ ಅಂದ್ರೆ ಬಹಳ ವಿಪರೀತ ಎನ್ನುವಷ್ಟು ಸೋಮಾರಿತನ ಇತ್ತು. ಆತ ದಿನನಿತ್ಯ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕಾಗಿ ಹೆಚ್ಚು ಶ್ರಮ ತಗುಲದೆ ಇರುವಂತಹ ಒಂದಿಲ್ಲೊಂದು ಸುಲಭದ ಉಪಾಯವನ್ನು ಹುಡುಕಿಕೊಳ್ಳುತ್ತಿದ್ದ. ಒಮ್ಮೆ ಆತ ಹೀಗೆಯೇ ತನ್ನ ಆ ದಿನದ ಆಹಾರಕ್ಕಾಗಿ ಅದನ್ನು ಹುಡುಕುತ್ತಾ ಹೋದಾಗ ಆತನಿಗೆ ಒಂದು ಹಣ್ಣಿನ ತೋಟ ಸಿಕ್ಕಿತು. ಆತ ನೋಡಿದ, ಹುಡುಕಿದ. ಆತನಿಗೆ ಅಲ್ಲಿ ಕಾವಲುಗಾರ ಯಾರೂ ಸಿಗಲಿಲ್ಲ. ಸೊ ಆತ ಮರದಿಂದ ಹಣ್ಣನ್ನು ತೆಗೆಯಲು ಮರವನ್ನು ಹತ್ತಿದಾಗ ಆ ತೋಟದ ಓನರ್ ಅಲ್ಲಿಗೆ ಬಂದ. ಓನರ್ ಈತನನ್ನು ಅಟ್ಟಿಸಿಕೊಂಡು ಬಂದ. ಓನರ್ಗೆ ಹೆದರಿ ಆತ ಅಲ್ಲೇ ಹತ್ತಿರದಲ್ಲೇ ಇದ್ದ ಕಾಡಿಗೆ ಓಡಿದ. ಕೆಲ ಸಮಯದ ನಂತರ ಓನರ್ ಇಲ್ಲದ್ದನ್ನು ಗಮನಿಸಿ ಅವಿತುಕೊಂಡಿದ್ದ ಆತ ಅಲ್ಲಿಂದ ಹೊರಬಂದು ಬೇರೆ ಕಡೆಗೆ ಹೋಗಿ ಆ ದಿನದ ಆಹಾರ ಹುಡುಕುವ ನಿರ್ಧಾರ ಕೈಗೊಂಡ. ಹೊರ ಬಂದಾಗ ಆತನಿಗೆ ಅಲ್ಲಿ ಒಂದು ಅಚ್ಚರಿ ಕಾದಿತ್ತು. ಅಲ್ಲಿ ತೆವಳುತ್ತಾ ಮುಂದೆ ಸಾಗುತ್ತಿದ್ದ ಕೇವಲ ಒಂದು ಕಾಲು ಮಾತ್ರ ಉಳಿದಿರುವಂತಹ ಒಂದು ನರಿಯನ್ನು ಆತ ಕಂಡ. ಅಲ್ಲಿ ಆತನ ಅಚ್ಚರಿಗೆ ಕಾರಣ ಕೇವಲ ಒಂದೇ ಕಾಲು ಉಳಿದಿದ್ದರೂ ಸಹ ಬೇಟೆಯಾಡಲು ಸಾಧ್ಯವಿಲ್ಲದಂತಹ ಆ ನರಿ ತನ್ನ ಹೊಟ್ಟೆ ಹೇಗೆ ತುಂಬಿಸಿಕೊಳ್ಳುತ್ತಿತ್ತು, ಪ್ಲಸ್ ಇತರ ಪ್ರಾಣಿಗಳಿಂದ ಅದು ತನ್ನ ರಕ್ಷಣೆಯನ್ನು ಹೇಗೆ ಮಾಡುತ್ತಿತ್ತು ಎಂದು. ಅಷ್ಟರಲ್ಲೇ ಅಲ್ಲಿಗೆ ಒಂದು ಹುಲಿ ಬಂತು. ಆಬ್ವಿಯಸ್ಲಿ ಎಲ್ಲಾ ಪ್ರಾಣಿಗಳು ಹೆದರಿ ದೂರ ಓಡಿದವು. ಈ ವ್ಯಕ್ತಿ ಸಹ ಅಲ್ಲೇ ಹತ್ತಿರದಲ್ಲೇ ಇದ್ದ ಒಂದು ಮರ ಏರಿ ಅಡಗಿ ಕುಳಿತ. ಅಲ್ಲಿಗೆ ಬಂದಂತಹ ಆ ಹುಲಿ ತನ್ನ ಬಾಯಲ್ಲಿದ್ದ ಮಾಂಸದ ತುಂಡೊಂದನ್ನು ಆ ನರಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಯಿತು. ಇದನ್ನು ಕಂಡು ಆ ವ್ಯಕ್ತಿಗೆ ಎಲ್ಲಿಲ್ಲದ ಆನಂದವಾಯಿತು. ಯಾಕೆಂದರೆ ಈ ಪ್ರಪಂಚ ಸೇರಿದಂತೆ ಎಲ್ಲರನ್ನು ಸೃಷ್ಟಿಸಿದ ಆ ಭಗವಂತನ ಬಳಿ ಎಲ್ಲರಿಗಾಗಿ ಒಂದಿಲ್ಲೊಂದು ಪ್ಲಾನ್ ಯಾವಾಗಲೂ ಇರುತ್ತೆ. ಹೀಗೆ ಆ ಭಗವಂತ ತನಗಾಗಿಯೂ ಏನಾದರೊಂದು ಯೋಜನೆಯನ್ನು ಸೃಷ್ಟಿಸಿರಬಹುದು ಎಂದು ಆ ಆಲಸಿ ವ್ಯಕ್ತಿ ಅಂದುಕೊಂಡು ಅಲ್ಲಿಂದ ಹೊರಬಂದು ಒಂದು ಸ್ಥಳಕ್ಕೆ ಬಂದು ಕುಳಿತ. ಹೀಗೆ ಕುಳಿತ ಆ ವ್ಯಕ್ತಿ ಯಾರಾದರೂ ತನಗೂ ಸಹ ಆಹಾರ ಕೊಡಬಹುದು ಎಂದು ಕಾಯುತ್ತಾ ಸಮಗ್ರ 2 ದಿನಗಳ ಕಾಲ ಕಾಯುತ್ತಾ ಕುಳಿತ. ಆದರೆ ಆತನಿಗೆ ಯಾವುದೇ ಆಹಾರ ಸಿಗಲಿಲ್ಲ. ಸೊ ಹಸಿವು ತಾಳಲಾರದೆ ಆತ ಆಹಾರವನ್ನು ಹುಡುಕಿಕೊಂಡು ಮತ್ತೆ ಹೊರಟ. ಮಾರ್ಗ ಮಧ್ಯದಲ್ಲಿ ಓರ್ವ ಸನ್ಯಾಸಿಯನ್ನು ಆತ ಕಂಡ. ಸನ್ಯಾಸಿಯ ಬಳಿ ನಡೆದ ಎಲ್ಲಾ ವಿಷಯವನ್ನು ಹೇಳಿದ. ಆಗ ವಿಷಯ ಏನು, ಎಲ್ಲ ಸರಿ, ನೀನು ಹೇಳಿದಂತೆ ಭಗವಂತ ನಿನಗಾಗಿಯೂ ಒಂದು ಪ್ಲಾನ್ ಅನ್ನು ಖಂಡಿತ ರೂಪಿಸಿಯೇ ಇದ್ದಾನೆ. ಆದರೆ ಇಲ್ಲಿ ನಿನ್ನನ್ನು ನೀನು ತಪ್ಪಾದ ಜಾಗದಲ್ಲಿ ಇಟ್ಟುಕೊಂಡೆ. ಆತ ಕೊಟ್ಟ ಹಿಂಟನ್ನು ನೀನು ತಪ್ಪಾಗಿ ಗ್ರಹಿಸಿದೆ. ಆತ ನಿನ್ನನ್ನು ಹುಲಿ ಮಾಡಲು ಬಯಸಿದ್ದಾನೆಯೇ ಹೊರತು ನರಿಯಲ್ಲ. ಸೇಮ್ ಹೀಗೆಯೇ ದೇವರು ನಿಮಗೂ ಸಹ ಇಂಥದ್ದೇ ಶಕ್ತಿ, ಇಂಥದ್ದೇ ಬುದ್ಧಿವಂತಿಕೆ ಗುಣಗಳನ್ನು ನೀಡಿದ್ದಾನೆ. ಯಾಕೆಂದರೆ ನೀನು ಕಂಡಂತಹ ಆ ಪ್ರತಿಯೊಂದು ಕನಸನ್ನು ನನಸು ಮಾಡಿಕೋ, ಸಾಕಾರ ಮಾಡಿಕೋ ಎಂದು. ನೀವು ಒಬ್ಸರ್ವ್ ಮಾಡಿರಬಹುದು, ಬಹಳಷ್ಟು ಮಂದಿ ಬಹಳಷ್ಟನ್ನು ಬಯಸುತ್ತಾರೆ, ಆದರೆ ಉಲ್ಟಾ ಅದಕ್ಕಾಗಿ ಅಂಥದ್ದೇನನ್ನೂ ಮಾಡುವುದಿಲ್ಲ. ಈ ಪ್ರಪಂಚದಲ್ಲಿ ಸೋಮಾರಿ ಯಾರೂ ಇಲ್ಲ. ಯಾರೇ ಆಗಲಿ ಅವರ ಬಳಿ ಆಪ್ಷನ್ ಇದ್ದಾಗ, ಚಾಯ್ಸ್ ಇದ್ದಾಗ ಮಾತ್ರ ಆಲಸ್ಯ ಮಾಡ್ತಾರೆ. ಅದೇ ಆಪ್ಷನ್ನೇ ಇಲ್ಲ ಅಂತ ಇದ್ದಲ್ಲಿ, ಅದೇನೇ ಸಿಚುವೇಶನ್ ಇದ್ದರೂ ಸಹ, ಎಂಥ ಪರಿಸ್ಥಿತಿಯಲ್ಲೂ ಸಹ ಆತ ತನ್ನ ಕೆಲಸವನ್ನು ಪೂರೈಸುತ್ತಾನೆ. ಆದ್ದರಿಂದ ನಿನಗೂ ನೀನು ಆಪ್ಷನ್ ಕೊಟ್ಟುಕೊಳ್ಳುವುದನ್ನು ಇಂದೇ ನಿಲ್ಲಿಸು. ಯಾಕೆಂದರೆ ಆವಾಗ ಆಲಸ್ಯ ನಿನ್ನ ಬಳಿ ಎಂದಿಗೂ ಸುಳಿಯುವುದಿಲ್ಲ. ಹೌದು ತಾನೇ?